ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡಿ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಆರಾಧನೆಯನ್ನು ಅರ್ಪಿಸುವವರಾಗಿದ್ದೇವೆ. ಈ ದಿನದಲ್ಲಿ ಸ್ವಾಮಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಬರುವುದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಿ. ಹೌದು ಸ್ವಾಮಿ, ಅನೇಕರು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವಂತೆ, ನಿನ್ನನ್ನು ಕೊಂಡಾಡುವಂತೆ ಈ ದಿನದಲ್ಲಿ ನೀನು ನಮಗೆ ಸಹಾಯ ಮಾಡು. ಹಾಗೆ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು. ಎಲ್ಲರಿಗೆ ಬೇಕಾದ ಆಲೋಚನೆಗಳನ್ನು ಪರಲೋಕದಿಂದ ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆರಾಧನಾ ಕೂಟದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬೊಬ್ಬರು ಅಪ್ಪ ಕರ್ತನೆ ನಿನ್ನಿಂದ ಸ್ಪರ್ಶಿಸಲ್ಪಡಬೇಕು. ರೋಗಿಗಳು ಸೌಖ್ಯ ಹೊಂದಿಕೊಳ್ಳಬೇಕು. ದೈವಿಕ ಸ್ವಸ್ಥತೆ, ಸಮಾಧಾನ, ಬಿಡುಗಡೆ, ಹೌದು ಅದ್ಭುತಗಳು ನಡೆಯಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಹಾಗೆ ಸೇರಿ ಬಂದಿರುವ ಎಲ್ಲರನ್ನ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಲೋಕದಾದ್ಯಂತ ಇರುವ ದೇವ ಜನರೆಲ್ಲರನ್ನ, ನಡೀತಿರುವಂಥ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ನಾವೆಲ್ಲ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಮಹೋನ್ನತನಾದ ನಮ್ಮ ಕರ್ತನು ನಮ್ಮನ್ನು ಈವರೆಗೂ ಕಾದು ನಡೆಸಿ ಅದ್ಭುತವಾಗಿ ನಮ್ಮನ್ನೆಲ್ಲ ಕೇಡಿನಿಂದ, ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಕಾದು ಕಾಪಾಡಿ ಇದುವರೆಗೆ ನಮ್ಮನ್ನು ನಡೆಸಿದ್ದಾನೆ. ಹಾಲೆಲೂಯ. ಈ ಒಳ್ಳೆ ಕರ್ತನಿಗೆ ನಾವು ಈಗ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಆತನಿಗೆ ನಾವು ಹಾಡುಗಳನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸುವೋಣ. ಹಾಲೆಲೂಯ. ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಾಡಿ 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 ಯೇಸು ರಾಜನ ಕೊಂಡಾಡುವ. ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊರಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ಬಲಪಡಿಸಿ ವಾಕ್ಯದಿಂದ, ಬಲಪಡಿಸಿ ವಾಕ್ಯದಿಂದ, ತುಂಬಿದ ಆತ್ಮನಿಂದ, ನನ್ನ ತುಂಬಿದ ಆತ್ಮನಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು, ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು. ಪೂರ್ಣ ಸಮಾಧಾನ, ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಕರ್ತನೇ, ನಿನ್ನಲ್ಲಿಯೇ ಕರ್ತನೇ. ತನ್ನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಅರ್ಪಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಅರ್ಪಿ ಹಾಡಿ
ಕೊಂಡಾಡುವ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಪರಾಕ್ರಮಶಾಲಿಯೇ ಪರಾಕ್ರಮಶಾಲಿಯೇ ಚೈತನ್ಯ ಸ್ವರೂಪನೇ ನಮ್ಮ ಚೈತನ್ಯ ಸ್ವರೂಪನೇ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಯೇಸು ರಾಜನ ಕೊಂಡಾಡುವ ಹಾಲೆಲೂಯ ಕರ್ತನೆ ಸ್ತೋತ್ರ ಕರ್ತನೆ ಹಾಲೆಲೂಯ ನಮ್ಮನ್ನು ಕರ್ತನೆ ಹೊಸ ಹಾಡನ್ನು ಕೊಟ್ಟು ಕರ್ತನೆ ಯೇಸುವೆ ಕರ್ತನೆ ಹಾಲೆಲೂಯ ಆತನನ್ನು ದೇವರೇ ನಾವು ಆರಾಧಿಸಲು ನಮಗೆ ದೇವರೇ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಹಾಲೆಲೂಯ ನಾವು ಆರಾಧಿಸುವುದು ಆತ್ಮ ಸ್ವರೂಪನಾದ ಕರ್ತನನ್ನು ನಾವು ಆನಂದ ಘೋಷದೊಡನೆ ಆತನನ್ನು ಆರಾಧಿಸೋಣ ಹಾಲೆಲೂಯ ಸ್ವರೂಪದ ಆನಂದ ಘೋಷದೊಡನೆ
ಸ್ತೋತ್ರ ಕರ್ತನೆ, ನೀನು ಕರ್ತನೆ ಹಾಲೆಲೂಯ ಒಬ್ಬನೇ ಕರ್ತನೆ ಸ್ತುತಿ ಸ್ತೋತ್ರಕ್ಕೂ ಯೋಗ್ಯನಾಗಿದ್ದೆ ಕರ್ತನೆ. ಹಾಲೆಲೂಯ, ನೀನು ಸರ್ವೋತ್ತಮನಾದ ಕರ್ತನು, ಏಕಾಧಿಪತಿಯಾದ ಕರ್ತನು ಯೇಸುವೆ. ಹಾಲೆಲೂಯ ಕರ್ತನೆ, ನಿಮಗೆ ಸ್ತೋತ್ರ ತಂದೆ ಯೇಸುವೆ. ಹಾಲೆಲೂಯ ಹಾಲೆಲೂಯ ನೀನು ಕರ್ತನೆ ಯೇಸುವೆ. ಹಾಲೆಲೂಯ, ಕೇರುಬಿಯರಿಂದ ಸೇರಾಫಿಯರಿಂದ ಕರ್ತನೆ ನೀನು ದೇರೆ. ಹಾಲೆಲೂಯ ಯೇಸುವೆ. ದಿನನಿತ್ಯ ಕರ್ತನೆ ಆತನು ಅವರು ನಿಮ್ಮನ್ನು ಸ್ತುತಿಸುವವರಾಗಿದ್ದಾರೆ. ಹಾಲೆಲೂಯ ಕರ್ತನೆ. ಹಾಲೆಲೂಯ, ಸೇನಾಧೀಶ್ವರನಾದ ಕರ್ತನೆ ಸ್ತೋತ್ರ ಕರ್ತನೆ. ಹಾಲೆಲೂಯ. ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ, ಸ್ತುತಿಗೆ ಪಾತ್ರನೇ. ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ 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 ನಿನ್ನನ್ನಾರಾಧಿಸುವೆ. ಭಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಮಹಿಮೆಯ ಅರಸನೇ ನಿಮಗೆ ಆರಾಧನೆ, ವಾಸನರೂಢನೇ ನಿಮಗೆ ಆರಾಧನೆ. ಮಹಿಮೆಯ ಅರಸನೇ ನಿಮಗೆ ಆರಾಧನೆ, ಸಿಂಹಾಸನರೂಢನೇ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೇ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೇ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ.
ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನ್ನೊಳಗೆ ಇರುವ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ಶುದ್ಧನೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಶುದ್ಧನೇ ಸರ್ವವ್ಯಾಪಿಯೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಆರಾಧನೆಗೆ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಹಾಲೆಲೂಯ ಕರ್ತನೇ ಸ್ತೋತ್ರ ಸ್ವಾಮಿ. ಹಾಲೆಲೂಯ ಪರಿಶುದ್ಧನಾದ ಕರ್ತನೇ. ಹಾಲೆಲೂಯ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ಕರ್ತನೆ ನಿನಗೆ ಮಾತ್ರ ಕರ್ತನೆ. ಹಾಲೆಲೂಯ ಸ್ತೋತ್ರ ಕರ್ತನೆ. ಹಾಲೆಲೂಯ ಅಪ್ಪ ಯೇಸುವೆ, ನಮ್ಮ ಕರ್ತನೆ ಉಸಿರಿರುವ ದಿನವೆಲ್ಲ ಕರ್ತನೆ ಯೇಸುವೆ ನಿಮ್ಮನ್ನು ಆರಾಧಿಸಲು ದೇವರೇ ನಮಗೆ ಹಾಲೆಲೂಯ ನಿನ್ನ ಕೃಪೆ ಬೇಕು. ಹಾಲೆಲೂಯ ಕರ್ತನೆ ಸ್ತೋತ್ರ. ನಮ್ಮನ್ನು ನಡೆಸು ಕರ್ತನೆ. ಹಾಲೆಲೂಯ ನಮ್ಮ ಬಂಡೆಯಾಗಿ ನಮ್ಮ ಕೋಟೆಯಾಗಿ ನಮ್ಮ ಆಶ್ರಯವಾಗಿ ಕರ್ತನೆ ನಮ್ಮೊಂದಿಗೆ ಕರ್ತನೆ ದೇವರೇ ನೀನು ನಡೆಯೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಯೆಹೋವಾ ಆರಾಧನೆ. ಜಯ ಕೊಡುವ ದೇವರೇ
ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಎಲ್ಲರೂ ಸೇರಿ ಆಡುವ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಹಾಲೆಲೂಯ. ಯೇಸುವೇ ಕರ್ತನೇ ಸ್ತೋತ್ರ ತಂದೆ. ಹಾಲೆಲೂಯ ಕರ್ತನೇ. ಹಾಲೆಲೂಯ ತಂದೆ. ಹಾಲೆಲೂಯ ಯೇಸುವೇ ಆತ್ಮನೇ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ನಮ್ಮ ಬಲವಾಗಿ, ನಮ್ಮ ಬಂಡೆಯಾಗಿ, ನಮ್ಮ ಕೋಟೆಯಾಗಿ, ನಮ್ಮ ಆಶ್ರಯವಾಗಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಯೆಹೋವ ಹೀರೆ, ಯೆಹೋವ ನಿಸ್ಸಿಯೇ ಸ್ತೋತ್ರ ಕರ್ತನೆ. ನಮಗೆ ಕರ್ತನೆ ನಮ್ಮ ಜೀವನದಲ್ಲಿ ಕರ್ತನೆ ನಮಗೆ ಜಯ ಕೊಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಸ್ವಲ್ಪ ಸಮಯ ಕರ್ತನೆ ಹಾಲೆಲೂಯ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನನ್ನು ಹಾಡಿ ದೇವರೇ ನಿನ್ನನ್ನು ಕೊಂಡಾಡಿ ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ, ಈ ಭಾಗ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಹಾಲೆಲೂಯ ನಿನ್ನ ಆರಾಧನೆಯಲ್ಲಿ ಕರ್ತನೆ ಅದ್ಭುತಗಳನ್ನು ದೇವರೇ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಯೇಸುವೆ ಮುಂದಿನ ಸಮಯದಲ್ಲಿ ಕರ್ತನೆ ಹಾಲೆಲೂಯ ಕರ್ತನೆ ದೇವರ ಸೇವಕರನ್ನು ಬಲವಾಗಿ ನೀನು ಉಪಯೋಗಿಸು ಕರ್ತನೆ. ಹಾಲೆಲೂಯ ನಮ್ಮೊಂದಿಗೆ ಕರ್ತನೆ ನೀನು ವಾಕ್ಯದೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಯೇಸುವೆ. ನಮ್ಮನ್ನು ದೇವರ ನಾವು ಜೀವನದಲ್ಲಿ ಕರ್ತನೆ ಹೇಗೆ ನಡೆಯಬೇಕು ಕರ್ತನೆ. ಸ್ತೋತ್ರ ನಮಗೆ ಹಾಲೆಲೂಯ ಮಾರ್ಗದರ್ಶನವಾಗಿ ದೇವರೇ ಹಾಲೆಲೂಯ ಕರ್ತನೆ ನಮ್ಮನ್ನು ದೇವರೇ ಹಾಲೆಲೂಯ ನೀನು ನಡೆಸು ಕರ್ತನೆ. ಸ್ತೋತ್ರ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಸೇವಕರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ ಹಾಲೆಲೂಯ ಈ ಸಮಯದಲ್ಲಿ ಕರ್ತನೆ ನಮ್ಮೊಂದಿಗೆ ಇದ್ದು ಕರ್ತನೆ ಹಾಲೆಲೂಯ ಆರಾಧನೆ ನಮ್ಮನ್ನು ದೇವರೇ ಹಾಲೆಲೂಯ ನಮ್ಮೊಂದಿಗೆ ಇದ್ದು ಕರ್ತನೆ ಯೇಸುವೆ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ತಂದೆಯಾದ ದೇವರೇ ಆಮೇನ್ ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಸ್ವಲ್ಪ ಸಮಯ ದೇವರನ್ನ ಆಡಿ ಆರಾಧಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರೋಣ. ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತನಾಡುವಂಥ ದೇವರಾಗಿದ್ದಾನೆ, ಆಶೀರ್ವದಿಸುವ ದೇವರಾಗಿದ್ದಾನೆ, ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ, ನಮ್ಮ ಅವಶ್ಯಕತೆಗಳನ್ನು ಪೂರೈಸುವ ದೇವರಾಗಿದ್ದಾನೆ. ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಅನೇಕರು ಆನ್ಲೈನ್ ಮೂಲಕವಾಗಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಯೂಟ್ಯೂಬ್ ಹಾಗೆ ಫೇಸ್ಬುಕ್ ವಿವಿಧ ಮೀಡಿಯಾಗಳ ಮೂಲಕ ನೋಡ್ತಾ ಇದ್ದೀರಿ, ಟಿ ವಿ ಮೂಲಕ ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರನ್ನ ಕರ್ತನು ಆಶೀರ್ವಾದ ಮಾಡಲಿ. ಈ ದಿನದ ಧ್ಯಾನಕ್ಕಾಗಿ ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ ಅದರ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡುವಂಥದ್ದು ಯೆಶಾಯ ಪ್ರವಾದಿ ದೇವರ ದರ್ಶನವನ್ನು ಹೊಂದಿಕೊಳ್ತಾ ಇದ್ದಾನೆ, ಅಥವಾ ಇದು ಯೆಶಾಯ ಪ್ರವಾದಿ ದೇವರ ಸೇವೆಯನ್ನು, ಪ್ರವಾದಿಯಾಗಿ ಸೇವೆಯನ್ನು ಪ್ರಾರಂಭ ಮಾಡುವಂಥ ಸಮಯದ ಒಂದು ಕರೆ, ಅಥವಾ ತನಗೆ ದೇವರ ದರ್ಶನ ಸಿಕ್ಕು
ಪ್ರವಾದಿಯಾಗುವಂಥ ಸಮಯದಲ್ಲಿ ನಡೆದಂಥ ಒಂದು ಘಟನೆ ಅಥವಾ ಸಿಕ್ಕಂಥ ದರ್ಶನ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಆದರೆ 1ನೇ ಅಧ್ಯಾಯದಿಂದಲೇ ಅವರು ಪ್ರವಾದನೆಗಳನ್ನು ಮಾಡಿದ್ದಾರೆ, ಅಥವಾ 1ನೇ ಅಧ್ಯಾಯದಿಂದ ಇರುವಂಥದ್ದೆಲ್ಲ ಪ್ರವಾದನೆ ಮಾತುಗಳೇ. ಆದರೆ ಅದರ ಈ 5 ಅಧ್ಯಾಯಗಳು ದಾಟಿದ ಮೇಲೆ ಅವರು ಯಾವ ರೀತಿಯಾಗಿ ದೇವರ ದರ್ಶನವನ್ನು ಹೊಂದಿಕೊಂಡ್ರು ಎಂಬಂಥದ್ದನ್ನು ಬರೆಯುವಂಥವರಾಗಿದ್ದಾರೆ. ಇನ್ನು ಅಧ್ಯಾಯಗಳ ಅಡಿಪಾಯದಲ್ಲಿ ಕೆಲವರು ಇದನ್ನು ಬೇರೆ ರೀತಿಯಾಗಿ ಕೂಡ ವ್ಯಾಖ್ಯಾನ ಮಾಡುವವರು ಇದ್ದಾರೆ. ಮೊದಲು ಅವರು ಬೇರೆಯವರಿಗಾಗಿ ಪ್ರವಾದನೆ ಮಾಡಿದರು, ನಂತರ ಅವರು ದೇವರ ದರ್ಶನವಾದಾಗ ತಮ್ಮ ಬಗ್ಗೆ ತಿಳಿದುಕೊಂಡ್ರು ಎಂಬುದಾಗಿ ಎಲ್ಲ ಹೇಳುವಂಥವರಿದ್ದಾರೆ. ಆದರೆ ಇದನ್ನು ನಿಜವಾಗಿ ನೋಡಬೇಕು ಅಂತೇಳಿದರೆ ಇದು ಅವರ ಸೇವೆಯ ಪ್ರಾರಂಭ. ಆದರೆ ಪ್ರಾರಂಭದಲ್ಲಿ ಅವರು ಪ್ರವಾದನೆ ಮಾಡ್ತಾ ಬಂದು ನಂತರ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ತಾವು ಯಾವ ರೀತಿಯಾಗಿ ಸೇವೆಗೆ ಬಂದಿದ್ದಾರೆ ಎಂಬಂಥದ್ದನ್ನು ಸೂಚಿಸುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಅವರು ಸೆರಾಫಿಯರ ಒಂದು ದರ್ಶನವನ್ನು ಕಂಡರು, ಅಲ್ಲಿ ದೇವರ ಒಂದು ದರ್ಶನವನ್ನು ಹೊಂದಿಕೊಳ್ತಾ ಇದ್ದಾರೆ. ನಂತರ ಈಗ ನಾವು ನೋಡ್ತಾ ಇದ್ದೇವೆ ಆ ಸೆರಾಫಿಯರು ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇವರ ಸೇವೆ ಮಾಡ್ತಾಯಿದ್ರು ಎಂಬುದಾಗಿ 2ನೇ ವಾಕ್ಯದಲ್ಲಿ ಹೇಳಿಕೊಂಡು ನಂತರ 3ನೇ ವಾಕ್ಯದಲ್ಲಿ ಅವರು ದೇವರನ್ನು ಪರಿಶುದ್ಧನು 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 ಎಂದು ಕೊಂಡಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ದೇವರ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು ಎಂಬುದಾಗಿ 2ನೇ ವಾಕ್ಯ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಇದೊಂದು ಆತ್ಮಿಕ ಅರ್ಥವನ್ನು ಕೂಡ ಕೊಡುವಂಥದ್ದಾಗಿದೆ. ನೋಡಿ, ದೇವರ ಸುತ್ತಲೂ ಇರುವಂಥ ಕೆರೂಬಿಯರಿಗೆ ಅಥವಾ ಸೆರಾಫಿಯರಿಗೆ ನಾವು ನೋಡ್ತೇವೆ 6 ರೆಕ್ಕೆಗಳಿರುವಾಗ ಅದು ಒಂದು ಆತ್ಮಿಕ ಅರ್ಥ. ನೋಡಿ, 2ರಿಂದ ಮುಖ ಮುಚ್ಚಿಕೊಳ್ತಾ ಇದ್ದಾರೆ, 2ರಿಂದ ಕಾಲುಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ, 2 ಬಡಿಯುತ್ತಾ ರೆಕ್ಕೆ ಬಡಿಯುತ್ತಾ ನೆಲ ಸೋಕದೆ ನೆಲಕ್ಕೆ ತಾಗದೆ ನಿಂತಿದ್ದಾರೆ. ಇವತ್ತು ನಮ್ಮ ಕುರಿತಾಗಿ ದೇವರ ಆರಾಧನೆ ಮಾಡುವಂಥ ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರ ಕುರಿತಾಗಿ ಇದರಲ್ಲಿ ದೇವರಿಗೆ ಒಂದು ಆಲೋಚನೆ ಕೊಡುವುದಕ್ಕೆ ಇರುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಮುಖ ಮುಚ್ಚಿಕೊಂಡರು ಅಂದರೆ ನಮ್ಮನ್ನೇ ನಾವು ಕವರ್ ಮಾಡಿಕೊಳ್ಳುವಂಥದ್ದು, ನಮ್ಮ ಮುಖವನ್ನು ಕವರ್ ಮಾಡಿಕೊಳ್ಳುವಂಥದ್ದು. ನಾವು ಕಡಿಮೆಯಾಗಬೇಕು. ನೋಡಿ, ಯೋಹಾನ ಹೇಳುತ್ತಿದ್ದಾನೆ, ನಾನು ಕಡಿಮೆ ಆಗಬೇಕು, ಯೇಸು ವೃದ್ಧಿಯಾಗಬೇಕು. ಇನ್ನು ಕೀರ್ತನೆಕಾರ ಹೇಳುತ್ತಿದ್ದಾನೆ, ನಮ್ಮನ್ನಲ್ಲ ಯೆಹೋವನೇ ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತ ನಿನ್ನ ನಾಮವನ್ನೇ ಮಹಿಮೆ ಪಡಿಸಿಕೊ. ನೋಡಿ, ನಾವು ಕಡಿಮೆ ಆಗಬೇಕು. ನಮ್ಮ ಸೌಂದರ್ಯ ಎದ್ದು ಕಾಣಬಾರದು, ಅಥವಾ ನಮ್ಮ ತಾಲಂತುಗಳು ಎದ್ದು ಕಾಣಬಾರದು, ಅಥವಾ ನಮಗಿರುವಂಥ ಯಾವುದೇ ರೀತಿಯ ಈ ಲೋಕದ ಪದವಿಗಳು ಎದ್ದು ಕಾಣಬಾರದು. ನಾವು ಮುಖವನ್ನು ಮುಚ್ಚಿಕೊಂಡು, ನಮ್ಮನ್ನು ತಗ್ಗಿಸಿಕೊಂಡು, ಇನ್ನು ಕಾಲು ಮುಚ್ಚಿಕೊಂಡು, ನೋಡಿ, ನಮ್ಮ ನಡತೆ ಕೂಡ ದೇವರ ಮುಂದೆ ಏನಾಗಿರಬೇಕು, ಕವರ್ ಆಗಿರಬೇಕು, ಅಥವಾ ನಮ್ಮ ಇಡೀ ಶರೀರ ಕವರ್ ಆಗಿರಬೇಕು, ಅಥವಾ ನಮ್ಮನ್ನು ನಾವು ತೋರಿಸಿಕೊಳ್ಳದೆ ದೇವರನ್ನೇ ನಾವು ಮಹಿಮೆ ಪಡಿಸುವಂಥವರಾಗಿರಬೇಕು. ನೋಡಿ, ಜಕ್ಕಾಯ ಯೇಸುವನ್ನು ನೋಡಲಿಕ್ಕೆ ಅಪೇಕ್ಷಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಜಕ್ಕಾಯನಿಗೆ ಯೇಸುವನ್ನು ಯಾಕೆ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ? ಜಕ್ಕಾಯ ಎತ್ತರ ಕಡಿಮೆಯ ಮನುಷ್ಯನಾಗಿದ್ದ, ಗಿಡ್ಡ ಮನುಷ್ಯನಾಗಿದ್ದ, ಕುಳ್ಳನಾಗಿದ್ದ ಎಂಬುದಾಗಿ. ಆದರೆ ಯೇಸುವಿನ ಸುತ್ತಲೂ ನಿಂತವರು ಬಹಳ ಹೈಟ್ ಇರುವಂಥ, ಎತ್ತರ ಇರುವಂಥವರಾಗಿದ್ದರು. ಹಾಗಾಗಿ ಯೇಸುವನ್ನು ನೋಡಲಿಕ್ಕೆ ಈ ಕುಳ್ಳನಾದ ಜಕ್ಕಾಯನಿಗೆ ಸಾಧ್ಯವಾಗಲಿಲ್ಲ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ, ಯೇಸುವನ್ನು ಮರೆ ಮಾಡುವಂಥವರು ಯೇಸುವಿನ ಸುತ್ತಲೂ ಇರುವಂಥವರೇ, ಅಥವಾ ಜನರು ಅಂತ ಕರೆಸಿಕೊಳ್ಳುವಂಥವರೇ ದೇವರನ್ನು ಲೋಕಕ್ಕೆ ಮರೆ ಮಾಡುವವರಾಗಿದ್ದಾರೆ, ಅಥವಾ ಲೋಕಕ್ಕೆ ದೇವರ ಆ ನಿಜವಾದ ಗುಣ, ಪ್ರೀತಿ, ಶಕ್ತಿ ತಿಳಿಯದ ಹಾಗೆ ಮಾಡುವವರಾಗಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ದೇವಜನರು ಅಂತ ಕರೆಸಿಕೊಳ್ಳುವಂಥವರ ತಪ್ಪಾದ ಕಾರ್ಯಗಳು ಎದ್ದು ಕಾಣಿಸ್ತದೆ. ಹಾಗಾಗಿ ದೇವರ ಶಕ್ತಿ, ಪ್ರೀತಿ ಕೆಲವೊಮ್ಮೆ ಲೋಕಕ್ಕೆ ನಂಬಲಿಕ್ಕೆ ಆಗದೆ ಹೋಗುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಈ ಸೆರಾಫಿಯರಿಂದ ನಾವು ಕಲಿತುಕೊಳ್ಳತಕ್ಕಂಥ ಪಾಠ, ನಾವು ನಮ್ಮನ್ನು ಮುಚ್ಚಿಕೊಂಡು, ನಮ್ಮನ್ನು ಹೈಲೈಟ್ ಮಾಡದೆ, ನಮ್ಮನ್ನು ತೋರಿಸದೆ, ನಮ್ಮ ಕರ್ತನನ್ನೇ ನಾವು ಲೋಕಕ್ಕೆ ತೋರಿಸಿಕೊಡುವಂಥವರಾಗಿರಬೇಕು.
ನಮ್ಮ ಕರ್ತನನ್ನು ನಾವು ತೋರಿಸಿಕೊಡುವಂಥ ಸಮಯದಲ್ಲಿ ಅಥವಾ ನಮ್ಮ ಮೂಲಕ ಪ್ರಕಟಿಸುವಂಥ ಸಮಯದಲ್ಲಿ ನೋಡಿ, ಫಿಲಿಪ್ಪ ಸಮಾರ್ಯ ಪಟ್ಟಣದಲ್ಲಿ ಯೇಸುವನ್ನು ಪ್ರಕಟಿಸಿದನು, ತನ್ನನ್ನು ಪ್ರಕಟಿಸಲಿಲ್ಲ. ಹಾಗಾಗಿ ಆ ಸಮಾರ್ಯ ಪಟ್ಟಣದವರು ಯೇಸುವನ್ನು ನಂಬಿದರು. ಆ ಪಟ್ಟಣದಲ್ಲಿ ದೊಡ್ಡ ಸಂತೋಷ ಉಂಟಾಯಿತು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಮ್ಮನ್ನು ಪ್ರಕಟಿಸದೆ ನಮ್ಮ ಯೇಸುವನ್ನು ಪ್ರಕಟಿಸಬೇಕು. ನಮ್ಮ ಬಗ್ಗೆ ಸಾಕ್ಷಿಯಾಗದೆ ಯೇಸುವಿನ ಬಗ್ಗೆ ಸಾಕ್ಷಿಯಾಗಬೇಕು. ನೋಡಿ, ಆ ಸೆರಾಫಿಯರಿಂದ ನಮಗೆ ಇರುವಂಥ ಪಾಠ, ನಾವು ನಮ್ಮ ಬಗ್ಗೆ ಸಾಕ್ಷಿಯಾಗದೆ ನಾವು ಯೇಸುವಿನ ಸಾಕ್ಷಿಯಾಗಬೇಕು ಎಂಬುದಾಗಿ. ನಮ್ಮನ್ನು ಪೂರ್ತಿ ಮುಚ್ಚಿಕೊಳ್ಳುವಂಥವರಾಗಿರಬೇಕು, ಕವರ್ ಮಾಡಿಕೊಳ್ಳುವಂಥವರಾಗಿರಬೇಕು. ನಾವು ಪೂರ್ಣವಾಗಿ ಯೇಸುವನ್ನು ಧರಿಸಿಕೊಳ್ಳುವಂಥವರಾಗಿರಬೇಕು. ಆ ರೆಕ್ಕೆ ಅದು ಯೇಸುವನ್ನು ತೋರಿಸುವಂಥದ್ದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ರೆಕ್ಕೆಗಳ ಮರೆಯಲ್ಲೋ ಎಂಬಂತೆ ದೇವರು ನಮ್ಮನ್ನು ಅಡಗಿಸುವಾತನಾಗಿದ್ದಾನೆ. ಅಪಾಯ ದಾಟಿ ಹೋಗುವವರೆಗೆ ರೆಕ್ಕೆಗಳ ಮರೆಯಲ್ಲಿ ಮರೆ ಮಾಡುವ ಆತನಾಗಿದ್ದಾನೆ. ಇನ್ನು ಕೂಡ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೇಸುಸ್ವಾಮಿ ಹೇಳಿದ್ದಾರೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಮರೆಯಲ್ಲಿ ಮರೆ ಮಾಡುವಂತೆ. ದೇವರು ನಮ್ಮನ್ನು ಆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಮರೆಯಲ್ಲಿ ಮರೆ ಮಾಡುವಂತೆ, ಅಂದರೆ ಆ ರೆಕ್ಕೆ ಯೇಸುವನ್ನು ತೋರಿಸುವಂಥದ್ದಾಗಿದೆ. ನಾವು ನಮ್ಮನ್ನು ಮರೆ ಮಾಡಿಕೊಳ್ಳಬೇಕು ಕ್ರಿಸ್ತನಲ್ಲಿ ಎಂಬುದಾಗಿ. ಆಗ ಕರ್ತನನ್ನು ಲೋಕಕ್ಕೆ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು ಇನ್ನೆರಡು ರೆಕ್ಕೆಗಳಿಂದ ಮುಖ ಮುಚ್ಚಿಕೊಂಡು, ಎರಡು ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಚಿಕೊಂಡು, ಎರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ, ನೆಲಕ್ಕೆ ತಾಗದೆ ನಿಂತಿದ್ದ ಸೆರಾಫಿಯರನ್ನು ನೋಡ್ತೇವೆ. ದೇವರ ಸುತ್ತಲೂ ಇದ್ದಾರೆ. ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆಯಲ್ಲಿ ಸಾಕ್ಷಿಗಳ ಇಷ್ಟು ದೊಡ್ಡ ಒಂದು ಸಮೂಹ ಮೇಘದೊಪ್ಪಾದಲ್ಲಿ. ಮೇಘ ಯಾವತ್ತೂ ನೆಲದಲ್ಲಿ ಇರುವುದಿಲ್ಲ, ಅದು ಮೇಲೆ ಇರ್ತದೆ, ನೆಲಕ್ಕೆ ಅದು ತಾಗಿರೋದಿಲ್ಲ. ಹಾಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಲೋಕದ ಒಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ. ಇನ್ನೂ ನೋಡ್ತೇವೆ, ನಮ್ಮ ಕಾಲು ನೆಲಕ್ಕೆ ತಾಗದ ಹಾಗೆ ಕೆರಗಳನ್ನು, ಪಾದರಕ್ಷೆಗಳನ್ನು ಹಾಕಿಕೊಳ್ಳುವಂಥದ್ದನ್ನು. ಲೋಕದೊಂದಿಗೆ ನಮಗೆ ಕನೆಕ್ಷನ್ ಈ ಪಾದರಕ್ಷೆಗಳ ಮೂಲಕ ಅಥವಾ ಕೆರಗಳ ಮೂಲಕ. ಮನುಷ್ಯನ ಶರೀರಕ್ಕೂ ಲೋಕಕ್ಕೂ ಮಧ್ಯದಲ್ಲಿ ಪಾದರಕ್ಷೆಗಳು. ಅಂದರೆ ಈ ಕೆರಗಳು ಏನು ಮಾಡ್ತಾ ಇದ್ದಾವೆ, ಮಧ್ಯದಲ್ಲಿ ಮಧ್ಯವರ್ತಿಯಾಗಿ. ಅದರಲ್ಲೂ ಕೂಡ ದೇವರ ಮಕ್ಕಳಾಗಿರುವಂಥವರಿಗೆ ಆ ಕೆರಗಳು ಸುವಾರ್ತೆ ಸಾರುವುದಕ್ಕೆ ಸಿದ್ಧ ಮನಸ್ಸು ಎಂಬ ಕೆರ. ಹಾಗಾದರೆ ನಾವು ಏನು ನೋಡ್ತಾ ಇದ್ದೇವೆ, ನಾವು ಲೋಕದೊಳಗಿಂದ ಆರಿಸಿ ತೆಗೆಯಲ್ಪಟ್ಟವರು. ನಾವು ರೆಕ್ಕೆ ಬಡಿಯುತ್ತಾ ನಾವೇನು ಮಾಡಬೇಕು, ನೆಲ ಸೋಕದೆ ನಿಲ್ಲಬೇಕು. ನಂಬಿಕೆ, ಪ್ರಾರ್ಥನೆ, ಪರಿಶುದ್ಧತೆ, ದೇವರ ವಾಕ್ಯ, ಬೇರ್ಪಟ್ಟಂಥ ಅನುಭವ. ನೋಡಿ, ಇವುಗಳು ಏನು ಮಾಡ್ತವೆ, ನಮ್ಮನ್ನು ಲೋಕದೊಳಗಿಂದ ಭಿನ್ನವಾಗಿ, ವ್ಯತ್ಯಾಸವಾಗಿ ನಿಲ್ಲಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ರೀತಿಯಾಗಿ ಸೆರಾಫಿಯರು ದೇವರ ಸುತ್ತಲೂ ಇರುವಂಥದ್ದನ್ನು, ಅವರು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವ ದೇವರ ಸುತ್ತಲೂ ಈ ಸೆರಾಫಿಯರು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದಾನೆ. ಇನ್ನು ಈ ಸೆರಾಫಿಯರು ಮಾಡುವಂಥದ್ದೇನು, ಏನು ಹೇಳ್ತಾ ಇದ್ದಾರೆ, ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ನೋಡಿ, ಈ ಸೆರಾಫಿಯರು ಏನು ಮಾಡ್ತಾ ಇದ್ದಾರೆ, ಇವರು ದೇವರನ್ನು ಕೊಂಡಾಡ್ತಾ ಇದ್ದಾರೆ. ಹೇಗೆ ಕೊಂಡಾಡ್ತಾ ಇದ್ದಾರೆ, ಒಬ್ಬನು ಇನ್ನೊಬ್ಬನಿಗೆ ಹೇಳ್ತಾ ಇದ್ದಾನೆ, ನಮ್ಮ ದೇವರು ಪರಿಶುದ್ಧನು, 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 ಭೂಮಂಡಲದಲ್ಲೆಲ್ಲ ಆತನ ಪ್ರಭಾವ ತುಂಬಿದೆ ಎಂದು ಕೂಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಒಬ್ಬರಿಗೊಬ್ಬರು ಭೇಟಿಯಾಗುವಂಥ ಸಮಯದಲ್ಲಿ ನಾವು ಹೇಳತಕ್ಕಂಥ ಮಾತು ಏನು ಎಂಬುದಾಗಿ ಕೂಡ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ನಮ್ಮ ದೇವರ ಪರಿಶುದ್ಧತೆಯ ಬಗ್ಗೆ, ದೇವರ ಪ್ರಭಾವದ ಬಗ್ಗೆ,
ದೇವರ ಪ್ರೀತಿಯ ಬಗ್ಗೆ, ದೇವರು ಮಾಡಿದ ಉಪಕಾರಗಳ ಬಗ್ಗೆ ಮಾತನಾಡುವಂಥವರಾಗಿರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನಾವು ಒಬ್ಬರಿಗೊಬ್ಬರು ಭೇಟಿಯಾಗುವಾಗ ದೇವರ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ, ದೇವರ ಪರಿಪಾಲನೆಯ ಬಗ್ಗೆ, ದೇವರ ಶಕ್ತಿಯ ಬಗ್ಗೆ, ನಮ್ಮ ಕರ್ತನ ಪರಿಶುದ್ಧತೆಯ ಬಗ್ಗೆ ನಾವು ಮಾತನಾಡುವಾಗ ದೇವರು ನಮ್ಮ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳುವ ಆತನಾಗಿದ್ದಾನೆ. ದೇವರು ನಮ್ಮನ್ನು ಕೂಡ ಆಶೀರ್ವಾದಿಸುವ ಆತನಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ಇತರರ ತಪ್ಪುಗಳನ್ನು ಹೇಳುವುದಕ್ಕೆ, ಖಂಡಿಸುವುದಕ್ಕೆ, ಟೀಕೆ ಮಾಡುವುದಕ್ಕೆ ನಾವು ಸಮಯವನ್ನು ತೆಗೆದುಕೊಳ್ಳುವಂಥವರು ಆಗಿರುತ್ತೇವೆ. ಆದರೆ ನಾವು ಒಬ್ಬರನ್ನೊಬ್ಬರು ಭೇಟಿಯಾಗುವಾಗ ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನ ಭಕ್ತರು ಒಬ್ರಿಗೊಬ್ಬರು ಮಾತಾಡಿಕೊಂಡ್ರು, ಯೆಹೋವನು ಶ್ರದ್ಧೆ ಇಟ್ಟು ಆಲಿಸಿದನು ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ನೋಡ್ತೇವೆ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲ, ದೇವರು ಅದನ್ನು ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ, ಬರೆದಿಡ್ತಾ ಇದ್ದಾನೆ. ನಾವೇನು ಮಾತಾಡ್ತಾ ಇದ್ದೇವೆ ಅದನ್ನು ದೇವರು ಬರೆದಿಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಅವರ ಮಾತು ಏನಾಗಿತ್ತು? ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಪರಿಶುದ್ಧನಾಗಿದ್ದಾನೆ, ಅಥವಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಅವ್ರು ನುಡಿಯುತ್ತಾ ಇರುವಂಥದ್ದನ್ನು ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದೇ ರೀತಿಯಾಗಿ ದರ್ಶನವನ್ನು ಅಪೊಸ್ತಲನಾದಂಥ ಯೋಹಾನ ಕೂಡ ಹೊಂದಿಕೊಂಡಿದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿ ಅದರ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ನಮ್ಮ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿ ಅವರು ಹೇಳ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಅಪೊಸ್ತಲನಾದಂಥ ಯೋಹಾನನಿಗೆ ದರ್ಶನ ಸಿಗುವಂಥದ್ದನ್ನು ನೋಡ್ತೇವೆ. ಆ ದರ್ಶನ ಸಿಗುವಂಥ ಸಮಯದಲ್ಲಿ ಈ ಅಪೊಸ್ತಲನಾದಂಥ ಯೋಹಾನ ಕೂಡ ಇದೇ ರೀತಿಯಾಗಿ ಕಾಣ್ತಾ ಇದ್ದಾನೆ. ಅವರು ಏನು ಮಾಡ್ತಾ ಇದ್ದಾರೆ? ಅವರಿಗೆ 6 ರೆಕ್ಕೆಗಳಿದ್ದಾವೆ. ಅವರು ಹೇಗೆ ಮುಖ ಮುಚ್ಚಿಕೊಂಡ್ರು ಅಥವಾ ಕಾಲು ಮುಚ್ಚಿಕೊಂಡ್ರು ಅದೆಲ್ಲ ಎಕ್ಸ್ಪ್ಲನೇಷನ್ ಅವರು ಯೋಹಾನ ಕೊಡ್ತಾ ಇಲ್ಲ. ಯೋಹಾನ ಆದರೆ ಬೇರೆ ಕೆಲವೊಂದು ವಿವರಣೆ ಕೊಡ್ತಾ ಇದ್ದಾನೆ. ಅದರ ಮೈ ಮೇಲೆಲ್ಲ ತುಂಬ ಕಣ್ಣುಗಳಿದ್ದವು. ಇನ್ನು ಅವರು ಏನು ಮಾಡ್ತಾಯಿದ್ರು? ದೇವರಾದ ಕರ್ತನು, ಅಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ. ಇಲ್ಲಿ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥವನು ಎಂದು ಹೇಳುತ್ತವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಪರಲೋಕದಲ್ಲಿ ದೇವರನ್ನ ಯಾವಾಗಲೂ ಕೊಂಡಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ? ದೇವರು ಪರಿಶುದ್ಧನು ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದಾರೆ. ಇನ್ನು ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಶಿಷ್ಯರು ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಒಂದು ಮಾದರಿಯ ಪ್ರಾರ್ಥನೆಯನ್ನು ತೋರಿಸಿದ್ದಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಆ ಪರಲೋಕದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆಯ ಪ್ರಾರಂಭ ಭಾಗ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅಲ್ಲಿ ಕೂಡ ಅದನ್ನೇ ನಾವು ನೋಡ್ತಾ ಇದ್ದೇವೆ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ನಾಮ ಅದು ಪರಿಶುದ್ಧವಾದಂಥ ನಾಮ. ನೋಡಿ, ದೇವರ ಮಕ್ಕಳಾಗಿರುವಂಥ ನಾವು ಕೂಡ ದೇವರ ನಾಮ ಪರಿಶುದ್ಧವಾಗಿದೆ ಎಂದು ಅರಿಕೆ ಮಾಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕು. ನೋಡಿ, ದೇವರು ಪರಿಶುದ್ಧನು ಅಂತ ಹೇಳುವಾಗ ನಾವು ಆತನನ್ನು ಘನಪಡಿಸುವವರಾಗಿದ್ದೇವೆ. ಇನ್ನು ರಕ್ಷಣೆ ಹೊಂದಿದ ನಮಗೆ ಅದು ನಮ್ಮ ತಪ್ಪುಗಳನ್ನು ಕೂಡ ಜ್ಞಾಪಿಸುವಂಥದ್ದಾಗಿದೆ. ನಾವು ಪರಿಶುದ್ಧರಾಗಿರಲಿಲ್ಲ, ನಮ್ಮನ್ನು ನಮ್ಮ ಕರ್ತನೇ ಪರಿಶುದ್ಧನಾಗಿ ಮಾಡಿದ್ದಾನೆ. ನಾವು ನಮ್ಮಲ್ಲಿರುವಂಥ ಒಂದು ಸ್ವಾಭಾವಿಕ ಗುಣ ಏನು ಅಂತ ಹೇಳಿದರೆ ಆ ಪರಿಶುದ್ಧತ್ವ ಅಥವಾ
ಸಿನ್ಫುಲ್ ನೇಚರ್, ಒಂದು ಪಾಪದ ಸ್ವಭಾವ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ನಮ್ಮ ಒಳಗೆ ಬಂದಿರುವಾಗ ನಾವು ಪರಿಶುದ್ಧರಾಗಿದ್ದೇವೆ. ನಮ್ಮನ್ನು ದೇವರೇ ಪರಿಶುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಪ್ರಯತ್ನಗಳಿಂದ, ನಮ್ಮ ಹೋರಾಟಗಳಿಂದ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸುವೇ ನಮ್ಮ ಒಳಗಡೆ ಬಂದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೇವೆ, ದೇವರು ಪರಿಶುದ್ಧನು, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹಾಗಾದರೆ ನೋಡಿ, ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳುವಂಥ ವ್ಯಕ್ತಿಗೆ ದೇವರು ಏನು ಹೇಳ್ತಾರೆ? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಮತ್ತೆ ವಾಕ್ಯ ಏನು ಹೇಳ್ತದೆ? ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನು ಕಾಣಲಾರನು. ನಾವು ತಿರುಗಿ ಆ ಯೆಶಾಯನ ಪ್ರವಾದನ ಗ್ರಂಥಕ್ಕೇ ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೆಶಾಯ ದೇವರ ದರ್ಶನವನ್ನು ಹೊಂದಿಕೊಂಡಾಗ ದೇವರು ಪರಿಶುದ್ಧನು ಎಂಬುದಾಗಿ ಗೊತ್ತಾಗ್ತಾ ಇದೆ. ಆಗ ತನಗೆ ಕೂಡ ತಾನು ಅಪರಿಶುದ್ಧನು, ತಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಾತನು, ನಾನು ತಪ್ಪು ಮಾತುಗಳನ್ನು, ಕೆಟ್ಟ ಮಾತುಗಳನ್ನು ಆಡುವಾತನು, ಸಹಜವಾಗಿ ಸ್ವಾಭಾವಿಕವಾಗಿ ನಾನು ತಪ್ಪು ಮಾತುಗಳನ್ನು, ಹೊಲಸು ಮಾತುಗಳನ್ನು, ಅಸಹ್ಯವಾದ ಮಾತುಗಳನ್ನು, ದೇವರಿಗೆ ಇಷ್ಟ ಇಲ್ಲದ ಮಾತುಗಳನ್ನು ಆಡುವವನಾಗಿದ್ದೇನೆ. ನಾನು ಇತರರೊಂದಿಗೆ ಭೇಟಿಯಾಗುವಾಗ, ಬೆರೆಯುವಾಗ ನನ್ನ ಮಾತುಗಳು ಈ ಪರಲೋಕದಲ್ಲಿ ಕೇಳಿ ಬಂದಂಥ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬಂಥ ಆ ಮಾತುಗಳ ಥರ ಇಲ್ಲ. ನಾನು ಮತ್ತೊಬ್ಬರನ್ನ ಭೇಟಿಯಾಗುವಾಗ ನಾನು ಬೇರೆಯವರನ್ನ ನಿಂದಿಸುವಂಥದ್ದಾಗಲಿ ಅಥವಾ ತಪ್ಪು ಮಾತುಗಳು, ತಪ್ಪು ಆಡಬಾರದಾಗಿರೋ ಮಾತುಗಳನ್ನು ಆಡುವವನಾಗಿದ್ದೇನೆ, ದೇವರನ್ನ ಘನಪಡಿಸುವವನಾಗಿಲ್ಲ ಎಂಬುದಾಗಿ ಆತನಿಗೆ ಮನವರಿಕೆ ಆಗ್ತಾ ಇದೆ. ದೇವರ ಮುಂದೆ ಆತ ಒಪ್ಪಿಕೊಳ್ತಾ ಇದ್ದಾನೆ, ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ ಎಂಬುದಾಗಿ ಇದೇ ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ 5ನೇ ವಾಕ್ಯದಿಂದ ಮುಂದಕ್ಕೆ ನಮಗೆ ಓದುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನೋಡಿ, ಆತ ದೇವರ ದರ್ಶನ ಹೊಂದಿಕೊಂಡಂಥ ಮನುಷ್ಯನಾಗಿ, ದೇವರು ಪರಿಶುದ್ಧನು ಎಂಬುದನ್ನು ತಿಳಿದುಕೊಂಡವನಾಗಿ ಈಗ ಆತ ಮುಂದಿನ ಹಂತಕ್ಕೆ ಬರ್ತಾ ಇದ್ದಾನೆ. ತಾನು ಅಪರಿಶುದ್ಧನು, ಅಸಹ್ಯವಾದ ಅಥವಾ ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವವನು, ನನಗೆ ದೇವರ ದರ್ಶನ ಹೊಂದಿಕೊಳ್ಳಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನಾನು ಹೊಂದಿಕೊಂಡಿದ್ದರೂ ಅದು ದೇವರ ಕೃಪೆಯಿಂದ ಹೊಂದಿಕೊಂಡಿದ್ದೇನೆ ಎಂಬುದನ್ನು ತಿಳಿದುಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಆತನನ್ನು ಪರಿಶುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಓದುವಂಥವರಾಗಿದ್ದೇವೆ 5ನೇ ವಾಕ್ಯದಿಂದ, 6ನೇ ಅಧ್ಯಾಯ 5ನೇ ವಾಕ್ಯದಿಂದ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತ್ತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು ಅಂದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಏನು ನಡೀತಾ ಇದೆ, ಏನು ಸಂಭವಿಸ್ತಾ ಇದೆ? ತನ್ನ ತಪ್ಪುಗಳನ್ನು ಆತ ತಿಳಿದುಕೊಂಡು ದೇವರ ಮುಂದೆ ಆತ ಕೂಗಿಕೊಳ್ತಾ ಇದ್ದಾನೆ, ಅರಿಕೆ ಮಾಡ್ತಾ ಇದ್ದಾನೆ. ಅಯ್ಯೋ ದೇವರೇ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವವನು, ಇಂಥ ನನ್ನ ಕಣ್ಣುಗಳು ಓ ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವಲ್ಲ ಎಂಬುದಾಗಿ ಕೂಗುವಾಗ ಆ ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಈಗೋ ಇದು ನಿನ್ನ ತುಟಿಗಳಿಗೆ ತಗಲಿತ್ತು, ನಿನ್ನ ದೋಷ ನೀಗಿತ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು. ನೋಡಿ, ಆತ ಅರಿಕೆ ಮಾಡ್ತಾ ಇದ್ದಾನೆ, ತನ್ನ ತಪ್ಪುಗಳನ್ನು ಅರಿಕೆ ಮಾಡ್ತಾ ಇದ್ದಾನೆ. ಈಗ ಯಜ್ಞವೇದಿಯಿಂದ, ಆ ಯಜ್ಞವೇದಿ ಏನು ಸೂಚಿಸ್ತದೆ? ಕಲ್ವಾರಿಯ ಯಜ್ಞವೇದಿಯನ್ನು ಸೂಚಿಸ್ತದೆ. ಯೇಸು ಕ್ರಿಸ್ತನ ರಕ್ತವನ್ನು ಆ ಕೆಂಡ ಸೂಚಿಸ್ತದೆ.
ಕಾದು ಕೆಂಪಾಗಿರುವಂಥ ಅಥವಾ ಬೆಂಕಿ ಹತ್ತಿ ಉರಿದು ಕೆಂಪಾಗಿರುವಂಥ ಆ ಕೆಂಡ ಯೇಸುವಿನ ರಕ್ತವನ್ನು ಸೂಚಿಸ್ತದೆ. ಆ ಯಜ್ಞವೇದಿ ಅದು ಕಲ್ವಾರಿ ಯಜ್ಞವೇದಿಯನ್ನು ಸೂಚಿಸ್ತದೆ. ಆ ಕಲ್ವಾರಿ ಯಜ್ಞವೇದಿಯಲ್ಲಿ ಸುರಿಸಲ್ಪಟ್ಟ ಯೇಸುವಿನ ರಕ್ತ ನಮ್ಮ ತುಟಿಗಳನ್ನು, ನಮ್ಮ ಜೀವಿತವನ್ನು ಶುದ್ಧೀಕರಿಸ್ತದೆ ಮತ್ತು ನಮ್ಮ ಪ್ರಾಯಶ್ಚಿತವಾಗಿ, ನಮ್ಮ ತಪ್ಪುಗಳಿಗೆ ಪ್ರಾಯಶ್ಚಿತವಾಗಿ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಏನಾಗ್ತಾ ಇದೆ, ಈ ಪ್ರವಾದಿ ಈ ಯೆಶಾಯ ನೋಡಿ, ಅಲ್ಲಿ ಪರಲೋಕದಲ್ಲಿ ಒಂದು ಶಬ್ದವನ್ನು ಕೇಳ್ತಾ ಇದ್ದಾನೆ. ಆ ಶಬ್ದ ಏನು ಹೇಳ್ತಾ ಇದೆ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ನೋಡಿ, ಆತ ದೇವರು ಪರಿಶುದ್ಧನೆಂದು ದರ್ಶನದಲ್ಲಿ ಕಂಡ, ತಾನು ಹೊಲಸು ತುಟಿಯವನು ಎಂಬುದಾಗಿ ಆತನಿಗೆ ಹೃದಯದ ಅಂತರಾಳದಲ್ಲಿ ಮನವರಿಕೆ ಆಯಿತು. ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಬಿಟ್ಟ. ಈಗ ಯಜ್ಞವೇದಿಯಿಂದ ತೆಗೆದ ಕೆಂಡವನ್ನು ಆತನ ತುಟಿಗಳಿಗೆ ಮುಟ್ಟಿಸಿ ಆತನನ್ನು ಶುದ್ಧೀಕರಿಸಲಾಯಿತು ಮತ್ತು ಪ್ರಾಯಶ್ಚಿತ ಮಾಡಲಾಯಿತು. ಈಗ ಆತ ಇನ್ನೊಂದು ನುಡಿ ಕೇಳ್ತಾ ಇದ್ದಾನೆ, ಯಾರನ್ನು ಕಳುಹಿಸಲಿ, ಯಾರು ನಮಗಾಗಿ ಹೋಗುವರು? ದೇವರು ಯೆಶಾಯನಿಗೆ, ಯೆಶಾಯನೇ ನೀನು ನನ್ನ ಸುವಾರ್ತೆ ಸಾರುವುದಕ್ಕೆ ಹೋಗು, ಪ್ರವಾದನೆ ಮಾಡಲಿಕ್ಕೆ ಹೋಗು ಎಂಬುದಾಗಿ ನೇರವಾಗಿ ಹೇಳದಿದ್ದರೂ ಆತ ಪರಲೋಕದಲ್ಲಿ ಧ್ವನಿ ಕೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ರಕ್ಷಣೆ ಹೊಂದಿ ಶುದ್ಧೀಕರಿಸಲ್ಪಟ್ಟಂಥ ಪಾಪ ಪರಿಹಾರವನ್ನು ಹೊಂದಿಕೊಂಡಂಥ ಪ್ರತಿಯೊಬ್ಬನ ಹೃದಯದ ಒಳಗಡೆ ಸುವಾರ್ತೆ ಸಾರಬೇಕು ಎಂಬಂಥ ಒಂದು ದಾಹ ಹುಟ್ಟುತ್ತದೆ. ಆ ದಾಹ ಬರದಿದ್ದರೆ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ ಎಂಬುದನ್ನೇ ಸಂಶಯ ಪಡಬೇಕಾಗ್ತದೆ. ನೋಡಿ, ಇದರ ಅರ್ಥ ಎಲ್ಲವನ್ನು ಬಿಟ್ಟು ತಕ್ಷಣವೇ ಸೇವೆಗೆ ಹೋಗು ಎಂಬ ಅರ್ಥವೇ ಆಗಿರುವುದಿಲ್ಲ. ಆದರೆ ಸುವಾರ್ತೆಯನ್ನು ಹೇಳಬೇಕು, ನಾನು ಹೋಗಬೇಕು ಜನರ ಬಳಿಗೆ, ದೇವರಿಗೋಸ್ಕರ ಅನೇಕರನ್ನ ಸಿದ್ಧ ಮಾಡಬೇಕು ಎಂಬಂಥ ಒಂದು ಆಸಕ್ತಿ ಬರ್ತದೆ. ನೋಡಿ, ಈಗ ಆತ ಧ್ವನಿ ಕೇಳ್ತಾನೆ, ಯಾರನ್ನು ಕಳುಹಿಸಲಿ, ಯಾರು ಹೋಗುವರು? ಆತ ಹೇಳ್ತಿದ್ದಾನೆ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೇನು. ಆತ, ಸ್ವಾಮಿ ನಾನಿದ್ದೇನೆ, ನನ್ನನ್ನು ಕಳುಹಿಸು, ನಾನಿದ್ದೇನೆ, ನನ್ನನ್ನು ಕಳುಹಿಸು. ನೋಡಿ, ಒಬ್ಬ ರಕ್ಷಣೆ ಹೊಂದಿದ್ದಾನೆ, ಒಬ್ಬ ಕರ್ತನಿಗೆ ಪೂರ್ತಿಯಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದ, ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿದೆ, ಪಾಪಗಳು ತೊಳೆಯಲ್ಪಟ್ಟಿದ್ದಾವೆ. ಈಗ ಆತ ಧ್ವನಿ ಕೇಳಿದಾಗ ಗೊತ್ತಾಯಿತು, ಈ ಧ್ವನಿ ನನಗೆ ಸಂಬಂಧಪಟ್ಟ ಧ್ವನಿ. ನನ್ನ ಹೆಸರನ್ನು ನೇರವಾಗಿ ಹೇಳದಿದ್ದರೂ ಇದು ನಾನು ಮಾಡಬೇಕಾಗಿರುವಂಥ ಕಾರ್ಯ. ಆತ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಒಂದು ಸಂದೇಶವನ್ನು ಕೇಳುವಂಥ ಎಷ್ಟೋ ಜನ ದೇವ ಜನರೊಂದಿಗೆ, ಸಹೋದರ ಸಹೋದರಿಯರೊಂದಿಗೆ ದೇವರಾತ್ಮನು ತನ್ನ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ. ತೊಳೆಯಲ್ಪಟ್ಟಿದ್ದರೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದರೆ, ತುಟಿಗಳು ಜೀವಿತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದರೆ, ಸ್ಪರ್ಶಿಸಲ್ಪಟ್ಟಿದ್ದರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿಮ್ಮ ಜೀವಿತಕ್ಕೆ ಆ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದರೆ ಅಥವಾ ರಕ್ಷಣೆಯ ಅನುಭವಕ್ಕೆ ಬಂದಿರುವುದಾದರೆ ನಿಮಗೂ ಕೂಡ ದೇವರು ಕರೆ ಕೊಡ್ತಾ ಇದ್ದಾನೆ, ಅನೇಕರ ಬಳಿಗೆ ಹೋಗುವುದಕ್ಕೆ, ವಾಕ್ಯವನ್ನು ಸಾರುವುದಕ್ಕೆ. ಯೆಶಾಯ ಸ್ವೀಕಾರ ಮಾಡ್ತಾ ಇದ್ದಾನೆ. ಯೆಶಾಯ ನಾನು ಹೋಗ್ತೇನೆ ಸ್ವಾಮಿ ಎಂಬುದಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಆತ ಹೊರಟು ಹೋಗ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತ ಬೈಬಲ್ ಗ್ರಂಥದಲ್ಲಿ ದೊಡ್ಡ ಪ್ರವಾದಿಗಳ ಪಟ್ಟಿಯಲ್ಲಿ ಬರ್ತಾ ಇದ್ದಾನೆ. ಕಡೆಯದಾಗಿ ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯ ಅದರ 1-2 ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯ ಹೇಳ್ತಾ ಇದೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ, ಯೆಶಾಯ
ತನ್ನನ್ನು ದೇವರಿಗೆ ಅರ್ಪಿಸಿಕೊಂಡ. ಆತನನ್ನು ದೇವರು ಪ್ರವಾದಿ ಮಾಡಿದರು. ದೇವರ ಚಿತ್ತವನ್ನು ಆತನಿಗೆ ತಿಳಿಸಿದರು. ಆತ ದೊಡ್ಡ ಪ್ರವಾದಿಯಾಗಿ ಯೇಸು ಕ್ರಿಸ್ತನ ಬರೋಣದ ಕುರಿತು ಅತೀ ಹೆಚ್ಚು ಪ್ರವಾದನೆ ಮಾಡಿದ. ಆ ಕಾಲದ ಜನರಿಗೆ, ಇಂದಿನವರೆಗೆ ಇರುವ ಜನರಿಗೆ ಪ್ರವಾದನ ಶಬ್ದಗಳ ಮೂಲಕ ಮಾತನಾಡುವ ದೇವರ ಮನುಷ್ಯನಾಗಿ ಆತ ಮಾರ್ಪಟ್ಟ. ದೇವರು ನನ್ನನ್ನು ನಿಮ್ಮನ್ನು ಕೂಡ ಹಾಗೆ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವೇನು ಮಾಡಬೇಕು? ದೇವರ ಮುಂದೆ ನಮ್ಮ ದೇಹ, ಆತ್ಮ, ಪ್ರಾಣ ಅಥವಾ ಶರೀರಗಳನ್ನು, ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸುವಂಥವರಾಗಿರೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ತಾನೆ. ತನ್ನ ಪ್ರಕಟಣೆಗಳನ್ನು, ಆಲೋಚನೆಗಳನ್ನು ಹೇಳಿಕೊಟ್ಟು ಅದ್ಭುತವಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಾಗಿ ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ಸಮಯ ನಿನ್ನ ಪಾದಗಳ ಬಳಿಯಲ್ಲಿದ್ದು ನಿನ್ನನ್ನು ಹಾಡುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ನೀನು ಸಹಾಯ ಮಾಡಿದಿ. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕವಾಗಿ ನೀನು ನಮ್ಮೊಂದಿಗೆ ಮಾತನಾಡಿದ್ದಿ ಸ್ವಾಮಿ. ಹೌದು ಕರ್ತನೇ, ಆ ಯೆಶಾಯನು ಹೌದು ಪರಲೋಕದ ದರ್ಶನವನ್ನು ಹೊಂದಿ, ಹೌದು ದೇವರು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು, ದೇವರ ಸುತ್ತಲೂ, ದೇವರ ಆ ಒಂದು ಪ್ರಭಾವದ ಸುತ್ತಲೂ ಸೆರಾಫಿಯರು ನಿಂತಿರುವಂಥದ್ದನ್ನು, ಅವರು ಯಾವ ರೀತಿಯಾಗಿ 2 ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಹಾರುತ್ತಾ ನೆಲಸೊಕ್ಕದೇ ನಿಂತು ಸೇನಾಧೀಶನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ನಿನ್ನನ್ನು ಆರಾಧಿಸುವವರಾಗಿದ್ದರು. ಅದನ್ನು ಕಂಡಾಗ ಆತನಿಗೆ ತನ್ನ ಜೀವಿತದ ತಪ್ಪುಗಳು ಮನವರಿಕೆ ಆಯಿತು. ಪಶ್ಚಾತ್ತಾಪ ಪಟ್ಟನು ಮತ್ತು ನಿನ್ನಿಂದ ತೊಳೆಯಲ್ಪಟ್ಟವನಾಗಿ ನಿನ್ನ ಸೇವಕನಾಗಿ ಮಾರ್ಪಟ್ಟನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ನಾವು ಕೂಡ ಕರ್ತನೆ, ಈ ಹೊತ್ತು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸುವಾಗ ನೀನು ಅವ್ರನ್ನು ಕೂಡ ಆಶೀರ್ವಾದ ಮಾಡುತ್ತಿ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುತ್ತಿ, ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸುತ್ತಿ ಎಂಬುದಾಗಿ ನಿನ್ನ ವಾಕ್ಯದಿಂದ ನಾವು ಕೇಳಿದ್ದೇವೆ. ವಾಕ್ಯ ಕೇಳಿದ ಎಲ್ಲರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರನ್ನ ತೊಳೆದು ಶುದ್ಧೀಕರಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸು. ಅವರ ಆತ್ಮಿಕ ಜೀವಿತ, ಅವರ ಕುಟುಂಬ ಜೀವಿತ, ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ಪ್ರಯಾಣ, ಪ್ರತಿಯೊಂದು ವಿಷಯಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ನಿನ್ನ ಮಹಿಮೆಗಾಗಿ ಸಮರ್ಪಿಸುವವರಾಗಿದ್ದೇವೆ. ನೀನು ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಸಮಸ್ತ ಉಪಕಾರಗಳಿಗಾಗಿ ನಾವು ಸ್ತೋತ್ರಗಳನ್ನು ಅರ್ಪಿಸುವಂಥವರಾಗಿದ್ದೇವೆ. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸಭೆಯಾಗಿ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ನೀನು ಆಶೀರ್ವಾದಿಸಿ ನಡೆಸು. ಘನಮಾನ ಮಹಿಮೆ ತಂದೆಯ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.